ಧನುರಾಶಿ ವ್ಯವಹಾರದಲ್ಲಿ ದೊಡ್ಡ ಸಾಧನೆಗೆ ಅವಕಾಶ ಇದೆ. ಹಾಗಂತ ಅದೇ ಆಗಿಬಿಡುತ್ತೆ ಅನ್ನುವಂತಹ ಮಾತು ಬೇಡ. ನಿಮ್ಮ ನಿರಂತರವಾದಂತಹ ಪ್ರಯತ್ನ, ವಿಶೇಷವಾದಂತಹ ಕಾಳಜಿ, ಗಮನಗಳು ಇರಲಿ. ಅದಕ್ಕೆ ತಕ್ಕ ಪ್ರತಿಫಲ ನಿರೀಕ್ಷೆ ಮಾಡಿ ಅನ್ನುವಂಥದ್ದು. ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಮನೆಗೆ ಗಣ್ಯ ವ್ಯಕ್ತಿಗಳು, ಸಾಧಕರು, ವಿಶೇಷವಾಗಿ ಸ್ಥಾನಮಾನ ಹೊಂದಿರತಕ್ಕಂತಹ ವ್ಯಕ್ತಿಗಳು ಬರಬಹುದು ಅನ್ನುವಂಥದ್ದು. ಸರ್ಕಾರಿ ನೌಕರರಿಗೆ ಬಡ್ತಿಯ ವಿಚಾರ ಸಂತೋಷವನ್ನು ಕೊಡ್ತಕ್ಕಂಥದ್ದು. ಸ್ನೇಹಿತರ ಜೊತೆಯಲ್ಲಿ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತೀರಿ, ಸಮಾಧಾನ ಸಿಕ್ಕುವಂಥದ್ದಾಗತ್ತೆ. ಖಾಸಗಿ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಮಾಡ್ತಾ ಇರ್ತಕ್ಕಂಥವರು ಕೆಲಸವನ್ನು ವಿಸ್ತರಣೆ ಮಾಡಿಕೊಳ್ಬೋದು, ಇಲ್ಲ ಬದಲಾವಣೆ ಮಾಡಿಕೊಳ್ಬೋದು. ಅದಕ್ಕೆ ಅವಕಾಶಗಳು ಹೆಚ್ಚಿನದಾಗಿ ಇರುವಂಥದ್ದಾಗತ್ತೆ. ಗೋಮಾತೆಯ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಮಕರ ರಾಶಿ, ಯಾರನ್ನೂ ಕೂಡ ಅತಿಯಾಗಿ ನಂಬೋದಕ್ಕೆ ಹೋಗಬೇಡಿ. ಅದು ನಿಮಗೆ ಹಿನ್ನಡೆಗೋ, ತೊಂದರೆಗೋ, ಅಪಮಾನಕ್ಕೋ ಕಾರಣ ಆಗ್ತಕ್ಕಂಥದ್ದಾಗತ್ತೆ. ಹಳೆಯ ವಿಚಾರಗಳು ನಿಮಗೆ ಒತ್ತಡವನ್ನು ತರುವಂಥದ್ದಾಗತ್ತೆ. ಹಿಂದೆ ಯಾವತ್ತೋ ಯಾವುದೋ ವಿಷಯ ಪ್ರಸ್ತಾಪಕ್ಕೆ ಬಂದಿರುತ್ತೆ, ಕಾಲಕ್ರಮೇಣ ಅದು ಹಾಗೇ ತಣ್ಣಗಾಗಿರುತ್ತೆ. ಇವತ್ತು ಅದೇ ವಿಷಯ ಪುನಃ ಪ್ರಸ್ತಾಪಕ್ಕೆ ಬರಬಹುದು. ಅದರ ಬಗ್ಗೆ ಗಮನ ಇರಲಿ. ಸಹೋದ್ಯೋಗಿಗಳ ಸಹಕಾರ ಯಾವುದಕ್ಕೂ ಸಿಕ್ಕೋದಿಲ್ಲ, ಬಹಳ ಬೇಸರವಾಗ್ತಕ್ಕಂಥದ್ದು. ಮಕ್ಕಳ ಬಗ್ಗೆ ಕಾಳಜಿಯನ್ನು ವಹಿಸಿ. ವಿಷ್ಣುತ್ರಯೀ ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಿ. ಕುಂಭರಾಶಿ, ಹೊಸ ಕೆಲಸಕ್ಕೆ ಉತ್ತಮವಾದಂತಹ ದಿವಸ ಅಲ್ಲ. ಹಾಗಾಗಿ ಯಾವುದೇ ರೀತಿಯ ಹೊಸ ಕೆಲಸದ ಆರಂಭ ಬೇಡ ಅನ್ನುವಂಥದ್ದು. ಆರ್ಥಿಕವಾದಂತಹ ನಷ್ಟ ಸ್ವಲ್ಪದರಲ್ಲಿ ತಪ್ಪುತ್ತೆ. ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದರೆ ದೊಡ್ಡ ಪ್ರಮಾಣದ ನಷ್ಟವನ್ನು ಅನುಭವಿಸಬೇಕಾದಂಥದ್ದು, ಅದು ತಪ್ಪುತ್ತೆ. ಅದು ನಿಮ್ಮ ಅದೃಷ್ಟ ಅಂತ ಹೇಳಬೇಕು. ನಿಮ್ಮ ಸ್ವಭಾವ ಜನರಿಗೆ ಸ್ಫೂರ್ತಿದಾಯಕವಾಗಿರ್ತಕ್ಕಂಥದ್ದು. ವ್ಯವಹಾರದಲ್ಲಿ ದೊಡ್ಡ ಅಪಾಯ ಆಗುವಂತಹ ಸೂಚನೆ, ಆದರೆ ಅದರಿಂದ ತಪ್ಪಿಸ್ಕೊಳ್ತಕ್ಕಂತಹ ಒಂದು ಯೋಗ ನಿಮಗೆ ಇರುವಂಥದ್ದು. ಉದ್ಯೋಗದಲ್ಲಿ ನಷ್ಟ ಆಗುವಂತಹ ಸಾಧ್ಯತೆ, ಆದರೆ ಅದರಿಂದ ತಪ್ಪಿಸ್ಕೊಳ್ಳುವಂತಹ ಯೋಗ ನಿಮ್ಮದಾಗತ್ತೆ. ಧಾರ್ಮಿಕ ಚಟುವಟಿಕೆ ಏನಿದೆ ಅದು ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥದ್ದು, ಭಗವಂತನನ್ನು ನಂಬತಕ್ಕಂಥದ್ದು. ಭಗವಂತನ ಪೂಜೆ, ಧ್ಯಾನ, ಭಜನೆ, ಹೋಮ, ಹವನ, ಜಪ ಇತ್ಯಾದಿಗಳೆಲ್ಲವೂ ಕೂಡ ನಿಮಗೆ ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡ್ತಕ್ಕಂಥದ್ದಾಗತ್ತೆ. ಉಮಾಮಹೇಶ್ವರರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಚಿತ್ರರಂಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ವಿಶೇಷವಾಗಿ ಅನುಕೂಲವಾಗುವಂಥದ್ದಿದೆ. ಹಣದ ವಿಚಾರದಲ್ಲಿ ಕೋಪ ಬರುತ್ತೆ. ದುಡ್ಡು ಕಾಸು ನೀವು ಅಂದುಕೊಂಡದ್ದಕ್ಕಿಂತ ಏನೋ ವ್ಯತ್ಯಾಸಗಳಾಗಿ ಆ ವಿಷಯ ಜಗಳಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಸಿಟ್ಟನ್ನು, ಕೋಪವನ್ನು ವ್ಯಕ್ತಪಡಿಸ್ತೀರಿ ಎನ್ನುವಂಥದ್ದು. ಗುತ್ತಿಗೆದಾರರಿಗೆ, ಕಾಂಟ್ರಾಕ್ಟರ್ಸ್ ಏನಿರ್ತಾರೆ ಅವರಿಗೆ ಹಿನ್ನಡೆಯಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚು. ಸ್ನೇಹಿತರ ಸಹಾಯದಿಂದ ಯಾವುದೇ ಕಾರಣಕ್ಕೂ ಹಿಂದೆ ಸರಿಬಾರದು. ನಿಮ್ಮ ಆಪತ್ತಿನಲ್ಲಿ ಸ್ನೇಹಿತರೇನೋ ಸಹಾಯ ಮಾಡ್ತೀವಿ ಅಂತ ಮುಂದೆ ಬಂದರೆ ಅದರಿಂದ ಹಿಂದಕ್ಕೆ ಹೋಗಬೇಡಿ. ನನಗೆ ಬೇಡ, ಅವಶ್ಯಕತೆ ಇಲ್ಲ ಅನ್ನುವಂತಹ ಮಾತುಗಳು ಖಂಡಿತವಾಗಿ ಬೇಡ. ನಿಂತು ಹೋಗಿದ್ದಂತಹ ಕೆಲಸ ಪುನರಾರಂಭವಾಗುವುದಕ್ಕೆ ಅವಕಾಶಗಳು ಒದಗಿ ಬರುವಂಥದ್ದು. ಅನುಭವಿಗಳ ಮಾತು ನಿಮಗೆ ವಿರುದ್ಧವಾಗಿ ಪರಿಣಮಿಸಬಹುದು. ಅನುಭವ ಇದೆ ಅಂತ ಹೇಳಿ ಯಾರೋ ಏನೋ ಸಲಹೆಗಳನ್ನು ಕೊಡ್ತಾರೆ, ಆಯಿತು ಅಂತ ಹೇಳಿ ಆ ಸಲಹೆಗಳನ್ನು ನೀವು ಒಪ್ಪಿಕೊಂಡು ಅದರಂತೆ ಮುನ್ನಡೆಯಕ್ಕೆ ಹೋದಾಗ ವ್ಯವಹಾರದಲ್ಲಿ ಅದು ನಿಮಗೆ ವಿರುದ್ಧವಾದಂತಹ ಫಲವನ್ನು ಕೊಡುತ್ತೆ. ಆ ಅನುಭವ ನಿಮಗೆ ಆಗುವಂಥದ್ದು. ದತ್ತಾತ್ರೇಯರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ.